ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೇ, ಇಂದಿನ ದಿನ ಮಹಾಭಾರತದಲ್ಲಿ ಬರುವಂತಹ ದೇವವ್ರತ ಭೀಷ್ಮನಾದಂತಹ ಕಥೆಯನ್ನ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಚಂದ್ರವಂಶದಲ್ಲಿ ಶಂತನು ಎಂಬ ಚಕ್ರವರ್ತಿ ಇರ್ತಾನೆ. ಅವನ ಮಡದಿ ಗಂಗೆ. ಗಂಗೆಯಲ್ಲಿ ಅಷ್ಟವಸುಗಳಲ್ಲಿ 8ನೇ ವಸುವಿನ ಅಂಶವನ್ನ ಹೊಂದಿದಂತಹ ಒಂದು ಮಗು ಜನನವಾಗುತ್ತದೆ. ಅದಕ್ಕೆ ದೇವವ್ರತ ಎಂಬುದಾಗಿ ನಾಮವನ್ನು ಕೂಡ ಇಡ್ತಾರೆ. ದೇವವ್ರತ ಮುಂದೆ ತನ್ನ ತಂದೆಯಾದಂತಹ ಶಂತನು ಚಕ್ರವರ್ತಿಯ ಮನಸ್ಸಿನ ಅಭಿಲಾಷೆಯನ್ನ ಪೂರ್ತಿಗೊಳಿಸುವಂತಹ ಕಾರ್ಯವನ್ನ ಮಾಡ್ತಾನೆ. ಶಂತನು ಚಕ್ರವರ್ತಿ ಯೋಜನಗಂಧಿ ಎಂಬ ಹೆಣ್ಣು ಮಗಳನ್ನ ನೋಡಿ ಮದುವೆಯಾಗುವಂತಹ ಅಭಿಲಾಷೆಯನ್ನ ತೋರಿದಾಗ ಅವಳ ತಂದೆ ಹೇಳಿದಂತಹ ಮಾತಿಗೆ ನೋವನ್ನ ಹೊಂದಿ ಅರಮನೆಯಲ್ಲಿ ದುಃಖಿಸುತ್ತಿರುವಂತಹ ಸಂದರ್ಭದಲ್ಲಿ ದೇವವ್ರತ ತಂದೆಯ ದುಃಖದ ಮೂಲ ಕಾರಣ ಏನು ಎಂಬುದನ್ನ ಹುಡುಕುತ್ತಾ ಯೋಜನಗಂಧಿಯ ತಂದೆಯ ಸಮೀಪ ಹೋಗ್ತಾನೆ. ಆಗ ಯೋಜನಗಂಧಿಯ ತಂದೆಯ ಬಳಿಯಲ್ಲಿ ದೇವವ್ರತ ಆಡ್ತಾನೆ, ನಿಮ್ಮ ಮಗಳನ್ನ ಚಂದ್ರವಂಶಕ್ಕೆ ತೆಗೆದುಕೊಂಡು ಹೋಗುವ ಬಗ್ಗೆ ನನ್ನ ತಂದೆಯಾದಂತಹ ಶಂತನು ಚಕ್ರವರ್ತಿಗೆ ವಿವಾಹವನ್ನು ಮಾಡಿ ಎಂಬುದಾಗಿ ಹೇಳುತ್ತಾನೆ. ಆಗ ಅವಳ ತಂದೆ ಆಡುವಂತಹ ಮಾತು, ನನ್ನ ಮಗಳ ಉದರದಲ್ಲಿ ಜನಿಸುವಂತಹ ಮಗುವೇ ಮುಂದೆ ಚಂದ್ರವಂಶದ ರಾಜ ಆಗಬೇಕು ಎಂಬುದಾಗಿ. ಇದನ್ನು ಕೇಳಿ ದೇವವ್ರತನಾಡುವಂತಹ ಮಾತು, ನಾನು ಸಿಂಹಾಸನವನ್ನು ಏರುವುದಿಲ್ಲ ಎಂಬುದಾಗಿ. ಆದರೆ ಆ ಯೋಜನಗಂಧಿಯ ತಂದೆ ಹೇಳುತ್ತಾರೆ, ನೀನೇನು ರಾಜ ಆಗುವುದಿಲ್ಲ ಸರಿ, ಆದರೆ ಮುಂದೆ ನಿನ್ನ ಮಕ್ಕಳು ಸಿಂಹಾಸನದ ಬಗ್ಗೆ ಆಸೆಯನ್ನ ವ್ಯಕ್ತಪಡಿಸಿದರೆ ಮುಂದೆ ಹೋರಾಟ ಆಗುವಂತಹ ಸೂಚನೆಯನ್ನ ಅವರು ಹೇಳುತ್ತಾರೆ. ಇದನ್ನ ಕೇಳಿದಂತಹ ದೇವವ್ರತನಾಡುವಂತಹ ಮಾತು, ನಾನು ವಿವಾಹವನ್ನು ಕೂಡ ಆಗುವುದಿಲ್ಲ. ಇಂದಿನಿಂದ ಪ್ರಪಂಚದಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳು ಕೂಡ ತಾಯಿ ಭಾಗೀರಥಿಗೆ ಸಮಾನ ಎಂಬುದಾಗಿ. ಇಂತಹ ಭೀಷಣವಾದಂತಹ ಪ್ರತಿಜ್ಞೆಯನ್ನ ಮಾಡಿದ ಕಾರಣದಿಂದಲೇ ದೇವತೆಗಳು ನಭದಿಂದ ಪುಷ್ಪವೃಷ್ಟಿಯನ್ನ ಮಾಡುತ್ತಾರೆ, ಭೀಷ್ಮ 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 ಎಂಬುದಾಗಿ. ಅಂದಿನಿಂದ ದೇವವ್ರತ ಭೀಷ್ಮ ಎಂಬ ನಾಮದಿಂದಲೇ ಲೋಕದಲ್ಲಿ ಪ್ರಸಿದ್ಧಿಯನ್ನ ಪಡೀತಾನೆ. ನಮಸ್ಕಾರ.